ಬೌದ್ಧನ ಬಡವುಳ್ಳ ಗುರುದೇವರ ರಾಮ ಸಹಿತ 11 ಅಕ್ಷರಿ ಸೈನ್ಯ ನನ್ನ ವಶ. ಏಳವೇಳವೋ ಪಾಂಡವರ ಮುಂಬರುವ ಭೀಕರ ಸಂಗ್ರಾಮದಲ್ಲಿ ನಿಮ್ಮ ಒಡಲನ್ನು ಸೇರಲು ನನ್ನ ಹೊಕ್ಕಿನ ಭಾಗಗಳು ಹೇಗೆ 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 ಕುಳಿತಿರುವವು. ಇಲ್ಲವೋ ಮುಂದಿನ ಮಹಾ ಸಂಗ್ರಾಮದಲ್ಲಿ ಈ ಕೌರವೇಶ್ವರನ ವಿಜಯದ ಆರಾಟ ಆ ಪಾಂಡುನಂದನ ಆಕ್ರಮಣ ಚೀರಾಟ ಮುಂದಿನ ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಅದು ಯುದ್ಧಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಅದು ಯುದ್ಧಕ್ಷೇತ್ರ. ಅಕೃಷ್ಣನಿಂದ ಪಡೆದ ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವುದು ಅಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವುದು ಅಂದು ಪಾಂಡವ ಸೈನ್ಯ. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಅದು ಯುದ್ಧಕ್ಷೇತ್ರ. ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರ ಶಲ್ಯ ಶಕುನ ಸೈನ್ಯ ಮಾದ ಸಮರ ವೀರರ. ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರ ಶಲ್ಯ ಶಕುನ ಸೈನ್ಯ ಸಮರ ವೀರರ. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಅದು ಯುದ್ಧಕ್ಷೇತ್ರ. ಹೇಳುವ ನನ್ನ ತಮ್ಮನ ಭಾರತ ತಿರಮ ಆರಿಸುವ ವೀರಗರ್ಣನ. ಸೇಳುವ ನನ್ನ ತಮ್ಮನ ಭಾರತ ತಿರಮ ಆರಿಸುವ ವೀರಗರ್ಣನ. ಅಂತರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಅದು ಯುದ್ಧಕ್ಷೇತ್ರ. ಇದು ಕುರುಕ್ಷೇತ್ರ, ಇದು ಕುರುಕ್ಷೇತ್ರ. ರಮಣಿಯೊಡನೆ ಮಡಿದ ಮೇಣೆ ಮರೆಯದೆ ಸುಮದ ಮೇಲೆ ಅಂಧಧಾರು ಸುರಿಯದೆ ಬಾ ಬೇಗ. ಪ್ರಿಯ ಬಾ ಬೇಗ ಮನಮೋಹನ, ಪ್ರಿಯ ಬಾ ಬೇಗ ಮನಮೋಹನ.
ಅಂದರಿ ಬಾಬೇಗ ಪ್ರಿಯ ಬಾಬೇಗ ಕಾಂತ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಪ್ರಿಯ ಬಾಬೇಗ ಕಾಂತ ಬಾಬೇಗ ಮನಮೋಹನ ಧನಿ ಸನಿ ದ ಮಗ ಸ ಮಗ ಮಾದ ನಿ ಧನಿ ಸ ಸನಿ ಧನಿ ದ ಮಗ ಸ ಮಗ ಮಾದ ನಿ ಧನಿ ಸ ಸ ನಿ 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 ದ ದ ದ ದ ಮ ಮ ಮ ಸ ಗ ಸ ನಿ 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 ದ ದ ದ ಮ ಮ ಗ ಮ ದ ನಿ ಸ ಗ ಮ ದ ನಿ ಸ ಗ ಮ ದ ನಿ ಏ ನಿ ಮಹಾನಂದ ಓ ಬಾಮಿನಿ ದೇವಿ ಸಂಭ್ರಮದಂದವೇ ಪಲುಗಂದವೇ ಏನಿ ಮಹಾನಂದವೇ ನಾನರ ಏನಿ ರುಕ್ಕಾಮೋದ ಏನಿ ಮೌನದ ನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ರುಕ್ಕಾಮೋದ ಏನಿ ಮೌನದ ನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಬಾಮಿನಿ ಏನಿ ಸಂಭ್ರಮದಂದವೇ ಮಲುಗಂದವೇ ಏನಿ ಮಹಾನಂದವೇ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯನಾರ್ತನಗೆ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯನಾರ್ತನಗೆ ಆನಂದದ ಸುದಯ ಆನಂದದ ಸುದಯ ಬೀರುವ ಸುಂದರಿಯೇ ಆನಂದದ ಸುದಯ ಬೀರುವ ಸುಂದರಿಯೇ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಹೇ ನೀ ಮಹಾನಂದ ಓ ಬಾಮಿ
ಮಹಾನಂದವೇ ಏನಿ ಮಹಾನಂದವೇ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಪ್ರಿಯ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮ್ಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೆ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷವೇಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿರೋ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾರುಕ್ಮಿಣಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನು ನೂತನ ಜಗತ್ತೊಂದನ್ನು ಸೃಷ್ಟಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಾದಿಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಮತ್ತಾ ಉಪಾಯವಿಲ್ಲ ಪ್ರಿಯತಮ್ಮೆ. ಆರ್ಯವರ್ತಕ್ಕಿಂದು ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಲ್ಲಿ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಪ್ರಿಯತಮ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಆದರೆ ಆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ಹಾಗೇ ಆಗಲಿ. ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ. ಮಂಡರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ. ಸಿಂಧು ತಿಲಕಸಿ ಕಮಲ ಮುಗಿಯೇ ಸುಂದರಿಯೇ ಆನಂದ ಕಸಿರಿಯೇ. ಸಿಂಧು ತಿಲಕಸಿ ಕಮಲ ಮುಗಿಯೇ ಸುಂದರ
ಸುಂದರಿಗೆ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಪರಿಮಳವದರಿಸಿ ಮಂದಾಸದಿಂದೆನ್ನವರಿಸಿ ಗಂಧ ಪರಿಮಳವದರಿಸಿ ಮಂದಾಸದಿಂದೆನ್ನವರಿಸಿ ಮನ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದನಾದ ನಿರಸ ಮೇರುತ ಪ್ರಣಯಾನಂದನಾದ ನಿರಸ ಮೇರುತ ಗೆಲುವಿನ ತಾರೆ ಒಲವನ್ನು ತೋರುವ ಗೆಲುವು ನೀಲಾಂಬರಿಯೇ ತಾರೆ ಒಲವನ್ನು ತೋರುವ ನಿಲುಕು ನೀಲಾಂಬರಿಯೇ ಚೆಲುವಿನ ತಾರೆ ಒಲವನ್ನು ತೋರುವ ನಿಲುಕು ನೀಲಾಂಬರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಕೃಷ್ಣ
ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ ಕೃಷ್ಣ ಕೃಷ್ಣ
ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿದ್ರು ಸಹ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ಏಕೆ ದೇವ, ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟವರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ದೇವ. ನಾನಿವಳನೆ ನಾಲ್ಕಾರು ಪ್ರೇಮದ ಮಾತುಗಳನ್ನಾಡಿ ಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣ ಎಂದು ಬಂದರೆ ಇವಳು ಈ ರೀತಿ ಮೌನವಾಗಿ ನಿಂತಿರುವಳಲ್ಲ. ಪ್ರಿಯತಮೇ, ಏಕೆ? ಏನಾಯ್ತು? ಈ ನನ್ನ ಪ್ರಶ್ನೆಗೆ ಈ ನಿನ್ನ ಮೌನ ಉತ್ತರವೇನು? ಆವತಾದಿನೊಂದು ಕಣ್ಣೀರಂ ಕರೆಯುತ್ತಿಹೆ ಕಾಣೆ. ಆವತಾದಿನೊಂದು ಕಣ್ಣೀರಂ ಕರೆಯುತ್ತಿಹೆ ಕಾಣೆ. ಪಾಂಡವರ ಪಟ್ಟ ವಹಿಸಿ ಭೀಮನ ಮನೋನ್ಮಣಿ ವನಃ ಸರೆಯು ನಮಗಿರಲು ವಾಸುದೇವನಃ ಸರೆಯು ನಮಗಿರಲು ಹನುದಾದ ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿರ್ಪನೆ. ಪ್ರಚಂಡ ಭೀಮಾ
ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯೂ ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ನಿಲ್ಲಿಸು ಈ ನಿನ್ನ ಭಿನ್ನುಡಿಗಳನ್ನ. ಹಿಂದೆ ನಿನಗೊದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲ. ಸಪ್ತದೀಪ ಪರಿವೃತವಾದ ಈ ಭೂಮಂಡಲ ತೊಲೆ ಕೆಳಗಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಆದರೂ ಸರಿಯೇ. ಒಂದು ವೇಳೆ ನನ್ನ ಸಹೋದರರೆಲ್ಲ ಅಗ್ರಜನ ಮಾತನ್ನು ಸರಿಯೇ. ಅಂದಿಗೆ ನಾನೇ ಹಸ್ತಿನಾವತಿಯನ್ನು ಪ್ರವೇಶಿಸಿ ಕೌರವ ಮತ್ತು ಅವರ ಅನ್ವಯನ್ನು ತೊಟ್ಟು ಭಸ್ಮ ಮಾಡುವುದನ್ನು ನೀನೇ ನೋಡಿದೆಯಂತೆ. ಪ್ರಾಣೇಶ್ವರ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಸ್ವಾಮಿ? ಆಹಾ, ನೋಡುವಣ್ಣ, ಆಗಲೇ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಭೀಮಸೇನ ಶಾಂತನಾಗು. ಶಾಂತಿ ನಿನ್ನ ಬಿಡಲಿಲ್ಲವೇನಣ್ಣ? ಆ ನಿನ್ನ ಹುಚ್ಚುತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿ. ಸಭಾಂಗಣದಲ್ಲಿ ಸಹೋದರರ ಪತ್ನಿ ಎಂಬ ಮಮಕಾರವಿಲ್ಲದೆ ದ್ರೌಪದಿ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ ಗೌರವ. ಆಗಲೂ ಶಾಂತಿ, ಈಗಲೂ ಶಾಂತಿ. ಕಪಡ ದ್ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ವಿಧಿಸಿದರಲ್ಲ ಆ ವಿಷ ಜಂತುಗಳ ನಮಗೆ ಶಾಂತಿ. ಅಗ್ರಜ, ಇದನ್ನು ನಾನು ಸಹಿಸಲಾರೆ. ಭೀಮಸೇನ ಶಾಂತನಾಗು. ಸಹೋದರ ದುಡುಕುವುದನ್ನು ಭೀಮ ಸಹೋದರ
ಸತ್ಯವಂತರು ನಾವು ಉತ್ತಮರೇ ನೋವರೇ ಸಹೋದರ ಸತ್ಯವಂತರು ನಾವು ಉತ್ತಮರೇ ನೋವರೇ ಕೋಪವು ತರವಲ್ಲ ಗೋಪಾಲನೇ ಕೇಳೋ ಸಹೋದರ ಕೋಪವು ತರವಲ್ಲ ಗೋಪಾಲನೇ ಕೇಳೋ ಪ್ರೇಮದ ಹೋದರ ದುಡುಕುವುದನ್ನು ಗೀತವೇ ಹನ್ನೆರಡು ವರುಷ ವನವಾಸಗೈದು ಹನ್ನೆರಡು ವರುಷ ವನವಾಸಗೈದು ಅಜ್ಞಾತವಾಸವ ಕಳೆದೆವು ನಾವು ಅಜ್ಞಾತವಾಸವ ಕಳೆದೆವು ನಾವು ಪ್ರೇಮದ ಹೋದರ ದುಡುಕುವುದನ್ನು ನಿಲ್ಲವೇ ಭೀಮಸೇನ ಸಹೋದರರೇ ವನವಾಸ ಅಜ್ಞಾತವಾಸ ಮುಗಿಸಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನ ಬಳಿ ಹೋಗಿ ಬರಲು ಶ್ರೀಕೃಷ್ಣ ಪರಮಾತ್ಮನನ್ನು ಕರೆತರುವವರು ಯಾರು? ಅಣ್ಣ, ಶ್ರೀಕೃಷ್ಣ ಪರಮಾತ್ಮನು ಭಕ್ತ ಪರಾಧೀನರು, ಪ್ರಾರ್ಥಿಸಿದರೆ ಇಲ್ಲೇ ಪ್ರತ್ಯಕ್ಷರಾಗುವರು ಅಣ್ಣ. ಹಾಗೆ ಆಗಲಿ ಅರ್ಜುನ. ಮಾಧವ ಮಾಧವ ಗಣಲೀಲಾ ವಿನೋದ ಪ್ರಭಾವ ಒರೆಯೋ ಏ ಮಾಧವ ಪಾಹಿ ಪರಂದಾಮನೆ ಪಾಹಿ ಪರಂದಾಮನೆ ಭಗವತಾ ಪರಿಪಾಲನೆ ಭಗವತಾ ಪರಿಪಾಲನೆ ಲೀಲಾಗಣ ಮಾತ್ರನೆ ಲೀಲಾಗಣ ಮಾತ್ರನೆ ಕರೆಸಿದ ದಡ ವೇದನೆ ಏ ಮಾಧವ ಹೇ ಕೃಷ್ಣ, ವಾಸುದೇವ, ಮುಕುಂದ, ಬೇಗ ಬಂದು ಕಾಪಾಡು ಬಾ ತಂದೆ. ಪರಮಾತ್ಮ, ಈ ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ವಾಸುದೇವ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಭೀಮಸೇನ. ಧರ್ಮನಂದನ, ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿಯಾ ದೇವ. ನೀನು ನಮ್ಮೆಲ್ಲಿಟ್ಟಿರುವ ವಾತ್ಸಲ್ಯವು ಅಸಾದೃಶ್ಯವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ
ಸಮರವನೊಲ್ಲೆನಯ್ಯ ಸಿರಿ ಸಂಪದದ ದಾಸೆಗಾಗಿ ಮುರಹರಿ ಮೈಪನಾಗಿ ಪಾಪದವರೇ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸೈಪೆನೆ ದಿಟದೆ ತೆರಳು ಸಂಧಿಗೆ ಆಪತ್ ಬಾಂಧವೇ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಪರಮಾತ್ಮ ಧರ್ಮನಂದನ ಕಾಳಗೈ ಓದೋ ಅಸಮತವೆನ್ನಗೆ ಪರಮಾತ್ಮ ಕಾಳಗೈ ಓದೋ ಅಸಮತವೆನ್ನಗೆ ಚಾಲಿಸಬೇಡೆನ್ನ ಬೇಡುವೆ ದೇವಾ ಚಾಳಿಸಬೇಡೆನ್ನ ಬೇಡುವೆ ದೇವ ಕದನವೋ ಬೇಡವೋಗೆ ದೇವ ಕದನವೋ ಬೇಡವೋಗೆ ಪರಮಾತ್ಮ ಧರ್ಮನಂದನ ಶಾಂತಿಯಿಂದಲೇ ರಾಜವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಧರ್ಮನಂದನ ಅಂದವ ಮಾಡೆಂದು ಬೇಡುವೆ ದೇವ ಸಮರದಿಂದ ದಬೆಯ ಪಾಪದ ಫಲವೇಕೆ ಸಮರದಿಂದ ದಗುವ ಪಾಪದ ಫಲವೇಕೆ ಕದನವು ಬೇಡವೋಗೆ ಓ ದೇವ ಕದನವು ಬೇಡವೋಗೆ ಕೃಷ್ಣ 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 ಪರಮಾತ್ಮ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ಸಹಿಸೇನು ಪ್ರಭು. ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರೆ ಬಾಯಿಗೆ ತುತ್ತಾಯಿಸಲೆ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟುವ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಿ
ಹೇಳು ಕೃಷ್ಣ, ನೀನೇ ಹೇಳು. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಆತನನ್ನು ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿನ್ನ ಮನದ ಅಭಿಪ್ರಾಯವೇನು ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ವಾಸುದೇವ, ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ಭೀಮಸೇನ, ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಾಮನವರ ಭಕ್ತ ಪಾನ ಮಾಡಲಿರುವೆನೆ. ರಾಮನವರ ಭಕ್ತ ಪಾನ ಮಾಡಲಿರುವೆನೆ. ಹೊಟ್ಟಿನವನು ಮೆಟ್ಟಿಕೊಳ್ಳುವೆ, ಎತ್ತಿಕೊಳ್ಳುವೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಪಾಶ ಒಬ್ಬರನ್ನು ಬಿಡುತ್ತಿಲ್ಲ. ಸುಡಬೇಕು ನಮ್ಮ 7 ಜನರನ್ನು. ಓಹೋ ಭೀಮಸೇನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಭವಿಸಿ ನಮ್ಮನ್ನೇಕೆ ಸಜೀವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಬೇಗ ಮುಂಬರುತ್ತವೆ ತೊಲಗಿಸಿದರೆ ಈ ಅಗ್ರಜನ ಮುಖಾರದ ಪೆಟ್ಟು ನಮ್ಮನ್ನು ಮುಂಬರುತ್ತಲು ಬಿಡುತ್ತಿಲ್ಲ. ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಓಹೋ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಒಡಂಬಡುವರು. ತಂಗಿ ದ್ರುಪದನಂದಿನಿ, ಹೇಕಮ್ಮ ಕಿನ್ನಳಾಗಿ ನಿಂತೆ? ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಕೂಡ ಸಮ್ಮತಿ ತಾನೆ? ಅದು ಹೇಗೆ ತಾನೇ ಸಮ್ಮತವಾದಿದ್ದಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದಿದ್ದಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿಹೆಯೇಕೋ ಕೃಷ್ಣ तेरे दास भागणದಿ ದುರುಳ ಗುರು ರಾಕ್ಷಸರು ಮೇರೆ ದಾಸ ಭಾಗಣದಿ ದುರುಳ ಗುರು ರಾಕ್ಷಸರು
ಪಂಜರದ ಗಿಳಿಯೇನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ ಹುಲಿ ಜಿಗಿದು ಹುಲ್ಲಿಯ ಮರಿಯು ಕೊಲ್ವ ಪರಿಗೆನ್ನ ಕಾಡಿದರು ಹುಲಿ ಜಿಗಿದು ಹುಲ್ಲಿಯ ಮರಿಯು ಕೊಲ್ವ ಪರಿ ಎನ್ನ ಕಾಡಿದರು ನೇರೆ ದಾಸ ಭಾಗಣದಿ ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರೆದು ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರೆದುರು ಕರತಟ್ಟಿಗೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕರತಟ್ಟಿಗೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆ ಶಿಲೆಯ ಬೆತ್ತಲೆಯ ಮಾಡಲೆಣಿಸಿದರು ಕೆತ್ತನೆಯ ಶಿಲೆಯ ಬೆತ್ತಲೆಯ ಮಾಡಲೆಣಿಸಿದರು ಬೇರೆ ದಾಸ ಭಾಗಣದಿ ಜನಾರ್ದನ ಬಿಡುಲಿಲ್ಲ ಪ್ರವೀಣ ಕೃಷ್ಣ ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ಇವರು ನನ್ನ ಪತಿಯೇ ಛೀ ನಾಚಿಕೆಯಾಗುವುದಿಲ್ಲವೇ ನಿಮಗೆ ಓಹೋ ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ ತಿಂದು ಆ ಭಂಡಬಕನನ್ನು ಕೊಂದ ಈ ಗಂಡ ನಿಮಗೇಕೆ ಬೇಕು ಈ ಗಧಾದಂಡ ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ ಹಿಡಿದು ಪಾಕಶಾಲೆಗೆ ಹೋಗಿ ಛೀ! ಸಾಕು ಸಾಕು ನೀವು ನೀವು ನನ್ನ ಪತಿಯೇ ನಾಚಿಕೆ ನಾಚಿಕೆಯಾಗುವುದಿಲ್ಲವೇ ನಿಮಗೆ ಓಹೋ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಧೀವಿ ದಶನಾಮ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ ಹೌದು. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡ ಹೋಗಿ ಸ್ವಾಮಿ ಛೀ! ನೀವು ನೀವು ಸಹ ನನ್ನ ಪತಿಯೇ ನಾಚಿಕೆ ನಾಚಿಕೆ ಯಾವುದಿಲ್ಲವೇ ನಿಮಗೆ ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ತಕೆ ನಿಮ್ಮಯ ಬಾಳೆ ತಕೆ ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ
ಪ್ರಾಣೇಶ್ವರ, ಪ್ರಾಣೇಶ್ವರ, ಛೀ! ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಛೀ! ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ಕರ್ಣನ ಶಿರವ ಧರೆಗಿಡ ಹೂವೆ ಎಂದು. ಹೌದು, ಕರ್ಣನ ಶಿರವ ಧರೆಗಿಡ ಹೂವೆ ಎಂದು. ಕರ್ಣನ ಶಿರವ ಧರೆಗಿಡ ಹೂವೆ ಎಂದು ಮಾಡಿದ ಪಂಥವ ಮರೆತಿಹರೆ ನೀನು. ದೇವಿ ಮಾಡಿದ ಪಂಥವ ಮರೆತಿಹರೆ ನೀನು. ದೇವಿ ಪ್ರಾಣೇಶ್ವರ, ಪಾಂಚಾಲಿ ಛೀ! ನಾಚಿಕೆಯಾಗುವುದಿಲ್ಲವೇ ನಿಮಗೆ? ದೇವಿ ಛೀ! ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಏನೆಂದು ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನಣ್ಣ. ಸಹೋದರಿ, ಈಗ ಚೆನ್ನಾಯಿತು. ಪತಿಗಳೈವರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯವೇ ಬೇರೆ ಆಯ್ತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಹಾ, ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಏಕೆ ಬೇರೆ ಆಯ್ತಲ್ಲ ಎಂದು ಕೇಳಿದೆ. ಅವಳು ಹೇಳಿದ್ದನ್ನು ನೀನೇ ಕೇಳಿದೆ ಅಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯ ಅಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಪ್ರೇಮನಿಗೂ ಅದ್ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೀನುತ ಗನಗದ ದಂಡದಿ ದುರ್ಯೋಧನನ ತೊಡೆಯ ಮುಡಿಗುಟ್ಟಿವೆ ನೆನುತ ನುಡಿದೆಯೋ ನೀನಂದು ಗಂಡುಗಲಿ. ನಂಬದ ನುಡಿಗಳ ನುಡಿದು ಮರೆತೆಯೋ, ಮರೆತು ನಿದ್ದೆಯೊಳಿಯೋ ಇಡಿಂಬ ಮನೋಹರ. ಕಂಠದ ಕರಣಿಯೋ ಕಣ್ಣೀರ ಕರೆದಿರುವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಭಯ ಹೆಣ್ಣಿನ ಕಣ್ಣಲ್ಲಿ ಶಾಸ್ತ್ರ ಬಿಡಿ ಕಮ್ಮನೆ ಅಂತರಿಸುವೆ. ಆ ಕಾಲನ ಕೌರವನ ಬೆಂಗಾಲ ನಿಲ್ಲರೇ, ಆ ತಲಕ್ಕೆ ಗುರು ಸಮುದ್ರವ ಸೆಳೆದು ತರಬೇನಾ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟನ ಆ ಬಗೆದ ದುಶ್ಯಾಸನ ಕುಡಿಗುಟ್ಟಿ ಪಾತಕ್ಕೆ ದುರ್ಯೋಧನನ ನಡೆಯ ಕೃಪದ ಸುದ್ದೆ ಕಟ್ಟಿಸುವೆ ಈ ನಿನ್ನ ಬಿಲ್ಲುಂಡ ಕಡದಿರುವೆತೆಯ ಪ್ರಾಣೇಶ್ವರ, ನರಕ ಮರ್ದನ ಕೇಳನ್ನ ವಿಮತ. ಮೋಡ ಗುಡಿಗೆ ಗುಡಿಗೆ ನಡೆದರೆ
ಹೌದು ವಾಸುದೇವ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದದೇನು? ಏಕೆ ಮರೆತರೇನು? ಪಾಲಾಕ್ಷಣಂ ಮೆಚ್ಚಿಸಿ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದೆವು ಪಾಶುಪದಾಸ್ತ್ರವಂ ಧರಿಸಿದನ ವಿಜಯನಂಬ ಬೆಸರ ಹರಿಗಳ ಹಠಗೈಯರು ಅಮಿತ ಸಾಹನಿಯ ಹನುಜರನಿ ಪರಿನೋಯಿಪದು ನರದಿ ಧರ್ಮಜಗೆ ಕೃಷ್ಣ. ಹೌದು ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಜಾಂತರವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಿ ಯುದ್ಧವು ನಡೆದಾಗಿರಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ದೇವಾನಿಂದಯೇ ತೋರಿ ಬಾ ನರದಾತ, ದೇವಾನಿಂದಯೇ ತೋರಿ ಬಾ ದೇವಾನಿಂದಯೇ ತೋರಿ ಬಾ. ಧರ್ಮನಂದನ, ಸನ್ಮತಿದಾತ ಸೃಜನರ ಬೀತ. ಸನ್ಮತಿದಾತ ಸೃಜನರ ಬೀತ. ಸನ್ಮತಿದಾತ ಸೃಜನರ ಬೀತ. ಭಾವಾತೀತ ಭಾಗ್ಯ ವಿಧಾತ. ಭಾವಾತೀತ ಭಾಗ್ಯ ವಿಧಾತ. ದೇವಾನಿಂದಯೇ ತೋರಿ ಬಾ ನರದಾತ, ದೇವಾನಿಂದಯೇ ತೋರಿ ಬಾ ದೇವಾನಿಂದಯೇ ತೋರಿ ಬಾ. ಅನುದಿನ ನಿನ್ನ ಗಣಪಾದವನ ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ ಪರಮಾತ್ಮ, ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಕನಸು ಮನದಲ್ಲಿ ಜ್ಞಾನಿಪೆ ದೇವಾ. ಕನಸು ಮನದಲ್ಲಿ ಜ್ಞಾನಿಪೆ ದೇವ. ದೇವಾನಿಂದಯೇ ತೋರಿ ಬಾ ನರದಾತ, ದೇವಾನಿಂದಯೇ ತೋರಿ ಬಾ ದೇವಾನಿಂದಯೇ ತೋರಿ ಬಾ. ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ
ಪರಮಾತ್ಮ, ನನ್ನ ಸಮಸ್ತ ವಿಚಾರನೊತ್ತ ಮಹಾಪ್ರಭು ನೀನು. ಇದೊಂದು ಸಾರಿ ಆ ದುರ್ಯೋಧನ ಬಳಿ ಹೋಗಿ ಆತನನ್ನು ಸಂಧಿಗೆ ಸಮ್ಮತಿಸುವಂತ ಮುಕುಂದ. ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಗ್ರಾಮಗಳನ್ನಾದ್ರೂ ಕೊಡುವಂತೆ ಮಾಡಿಕೊಂಡು ಬಾ. ಯುದ್ಧವು ಖಂಡಿತ ಬೇಡ ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆ ಬತ್ತಿ ಹೋಗಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿ ಕಣ್ಣಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಆಗಬಹುದು ಪರಮಾತ್ಮ, ನಾನಿನ್ನು ಬರುವೆನು. ಅಣ್ಣ, ಸಹೋದರಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ರು. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಲ್ಲವೇ ಅಣ್ಣ? ಸಹೋದರಿ, ಚಿಂತಿಸಬೇಡ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರೆವೆನೆ ನಿಮ್ಮನು ಮುರವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರೆವೆನೆ ನಿಮ್ಮನು ಮುರವೈರಿ. ಸುನಗುತ್ತಿರೆ ಎನ್ನ ಮನಗೆ ಶಾಂತಿ, ನೀನ ಸುನಗುತ್ತಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿ ಮರೆತಿಯ ವಿಶ್ರಾಂತಿ. ಸಹೋದರಿ, ನಿಮ್ಮ ಏಳಿಗೆಗಾಗಿ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು, ಚಿಂತೆ ಪಡದ ಚಿಂತೆಯಿಂದಿರೋ. ವಿಜಯ ನಿಮಗಿಂದು ಒದಗಿ ಬಂದಿರುವುದು, ಚಿಂತೆ ಪಡದ ಚಿಂತೆಯಿಂದಿರೋ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನಯ ಮನದಿ. ಚಿಂತೆ ಪಡದಿರು. ಸಹೋದರಿ, ಮದಿಸಿದ ಕೌರವರ ಮೂಲವ ಸಮ್ಮತಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಮದಿಸಿದ ಕೌರವರ ಮೂಲವ ಸಮ್ಮತಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಮನದ ಬೇಗೆಯನ್ನು ನಂಬಿಸಿ. ಸಹೋದರಿ, ಮನದ ಬೇಗೆಯನ್ನು ನಂಬಿಸಿ. ಸರ್ಪ ಲಾಂಛನದ ಸರ್ಪ ಮುರಿವೆ, ಕಪಿಧ್ವಜಕ್ಕೆ ದಿಗ್ವಿಜಯವ ತರುವೆ. ಸರ್ಪ ಲಾಂಛನದ ದರ್ಪ ಮುರಿವೆ, ಕಪಿಧ್ವಜಕ್ಕೆ ದಿಗ್ವಿಜಯವ ತರುವೆ. ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಅನುಜಳೆ ಚಿಂತೆ ಸದಯಳೆ ಚಿಂತೆ ಪಡದಿರು ನೀ. ಸಹೋದರಿ, ದುಃಖಿಸಬೇಡ. ಸರ್ವ ಪ್ರಕಾರಗಳಿಂದಲೂ ದುರ್ಯೋಧನ ದುಶ್ಯಾಸನನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಂಘಟಿಸಿಕೊಂಡೇ ಬರುವೆನು. ನಡೆ, ಯುದ್ಧಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಲು ನಿನ್ನ ಪತಿಗಳೇ ತಿಳಿಸು. ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಅಣ್ಣ.